ಏನಾಯ್ತು? ಅದೊಂದು ದೊಡ್ಡ ಕತೆ ಆಗರಾಜ. ಕಾಲ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು. ದೊಡ್ಡ ಕತೆನಾ? ಹಾ, ದೊಡ್ಡ ಕತೆನೆ, ಹಾಗೆ ಚಿಕ್ಕ ಕತೆನೆ, ಅದೆಲ್ಲ ಏನೂ ಇಲ್ಲ ಬಿಡು. ಏನೂ ಇಲ್ಲ, ಓಕೆ. ಬಟ್ ನೀನ್ ಯಾಕೆ ಹೀಗಿದ್ಯಾ? ಎನಿ ಪ್ರಾಬ್ಲಮ್? ಅಗ್ರಜ, ಇದುವರೆಗೂ ನೀನು ಏನೇ ಹೇಳಿದ್ರು ನಾನು ಮತ್ತೆ ಕ್ವೆಶನ್ ಮಾಡಿದೆ, ಎಲ್ಲ ಮಾಡಿದ್ದೀನಿ. ಈಗಲೂ ನಿಮ್ಗೆ ಇಷ್ಟ ಹೇಳೋದು, ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡು. ವಿಕ್ರಾಂತ್, ವಿಕ್ರಾಂತ್! ಆರ್ತಿ, ನೀವಿಬ್ರು ಎಲ್ಲಿ ಹೋಗಿದ್ರಿ? ವಿಕ್ರಾಂತ್ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ದ? ಐ ಮೀನ್, ವೆಹಿಕಲ್ ಸ್ಪೀಡಾಗಿ ಬರ್ತಿದ್ದು ನನಗೆ ಕಾಣಿಸ್ತು. ಅದೇ ಅಷ್ಟರಲ್ಲಿ ಅವ್ನು ತುಂಬ ಅರ್ಜೆಂಟಾಗಿ ಆ ಕಡೆ ಈ ಕಡೆ ನೋಡದೆ ಬಂದ್ಬಿಟ್ಟ. ಅಷ್ಟು ಅರ್ಜೆಂಟ್ ಏನಿತ್ತು? ಯಾವುದೋ ಟೆನ್ಷನಲ್ಲಿದ್ದ ಅನ್ಸುತ್ತೆ. ನೀವು ಅಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ? ಅದು ಅಲ್ಲದೆ ಅವ್ನ ಕಾರ್ ಬ್ರೇಕ್ ಡೌನ್ ಆಗಿ ನನ್ನ ಕಾರ್ ತೊಗೊಂಡು ಹೋಗುವಾಗ ನಾನು ಅವನ ಹತ್ರ ಕೇಳಿದೆ, ನನ್ನ ಮೇಲೆ ನಂಬಿಕೆ ಇಡು ಅಂತ. ತುಂಬ ಡಿಫ್ರೆಂಟಾಗಿ ಮಾತಾಡ್ದ. ನನಗೂ ಆಗ ಏನೂ ಅರ್ಥ ಆಗಲಿಲ್ಲ. ನಾನು ಆಗಲೇ ಅವನ್ನ ಸ್ಟಾಪ್ ಮಾಡಿ ಎಲ್ಲ ವಿಚಾರಿಸಿದ್ರೆ ಹೀಗಾಗ್ತಾನೆ ಇಲ್ಲ ಅನ್ಸುತ್ತೆ. ಡ್ಯಾಮೆಟ್. ನೀನ್ ಯಾವಾಗ ಕೇಳಿದ್ರು ರಿಮೋಟ್ ಕೊಡ್ಬೇಕಲ್ವಾ? ಲೇ, ನಾನು ನಿನ್ನ ಅಕ್ಕ ಕಣೆ. ರೆಸ್ಪೆಕ್ಟ್ ಕೊಡ್ಬೇಕು. ಇದ್ಯಾಕೋ ನಿಂಗೆ ಅತಿ ಅನ್ಸ್ಲಿಲ್ಲ? ಯಾವಾಗ್ಲೂ ನೀನೇ ಅತಿ ಆಗಾಡೋದು, ಅದಕ್ಕೆ ನಾವೆಲ್ಲ ನಿಂಗೆ ಡೌರಾಣಿ ಅಂತ ಕರೆಯೋದು. ಈಗೇನೋ ರಿಮೋಟ್ ಕೊಡ್ತೀಯೋ ಇಲ್ವೋ? ಕೊಡಲ್ಲ ಕಣೆ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಏನ್ ಮಾಡ್ತೀನಾ? ಅಮ್ಮ 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 ನಾಳೆಯಿಂದ ನೀನು ಇವಳಿಗೆ ಗಂಟೆ ಗಟ್ಟಲೆ ಊಟ ಕೊಡ್ಬೇಡ ಆಯ್ತಾ? ಅವಳಿಗಲ್ಲ, ನಿನಗೂ ಅಷ್ಟೇ. ಈ ಕ್ಷಣದಿಂದ ನಾ ಕೊಡಲ್ಲ. ಮುಚ್ಚರೆ ಬಾಯಿನ. ಎಲ್ಲೇ ನಿಮ್ಮ ಅಕ್ಕ? ಇಷ್ಟಕ್ಕೆ ಜೇಬಲ್ಲೇ ಇದ್ಲು, ಈಗ ಎದುರ್ಕೊಂಡು ಹೋದ್ಲು. ಏನಾದ್ರು ಕೇಳಿದ್ರೆ ಉತ್ತರ ಕೊಡದೆ ಅದ್ಯಾಕಮ್ಮ ಹಂಗಾಡ್ತೀಯ? ಎಲ್ಲಾದ್ರೂ ಹೋಗ್ಬೇಕಾರೆ ನಂಗೆ ಹೇಳ ಹೋಗ್ತಾಳೆ. ಯಾಕೆ ಪರಿ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಸಾಕಾಗೋಯ್ತು ರೀ ಇವ್ರ ಜೊತೆ. ಏನಾದ್ರು ಕೇಳಿದ್ರೆ ಇಬ್ರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಇವರಿಬ್ಬರದ್ದು ಒಂಥರ ಆದ್ರೆ ಅವಳು ಇದ್ದಾಳಲ್ಲ ಬಜಾರಿ, ಅವಳದು ಇನ್ನೊಂಥರ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅವಳು ಮನೇಲೂ ಇಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಬಾಣ ನನ್ನ ಕಡೆಗೆ ತಿರುಗ್ತಾ ಇದೆಯಲ್ಲಪ್ಪ. ಅಮ್ಮನ ನಾನೇ ಆಚೆ ಕಳಿಸಿರೋದು ಅಂತ ಪರಿ ಗೊತ್ತಾದ್ರೆ ಈಗಿರೋ ಎಲ್ಲಾ ಕೋಪನ ನನ್ನ ಮೇಲೆ ತೋರಿಸ್ತಾಳಷ್ಟೇ. ಏ ಅಂಜು, ನಿನ್ಗೂ ಗೊತ್ತಿಲ್ವೇನೆ ಅಮ್ಮು ಎಲ್ಲಿಗೆ ಹೋಗಿದ್ದಾಳೆ ಅಂತ? ನಂಗೆ ಅಲ್ಲಿನ ಪರಿಸ್ಥಿತಿ ಬೇರೆ ಥರ ಅನ್ನಿಸ್ತು. ಬೇರೆ ಥರ ಅಂದ್ರೆ? ಅದು ಖಾಲಿ ರೋಡು. ಯಾವುದಾದ್ರೂ ವೆಹಿಕಲ್ ಸ್ಪೀಡಾಗಿ ಬರುತ್ತೆ ಅಂದರೆ ಅದು ಸ್ಪೀಡಲ್ಲೇ ಇರುತ್ತೆ. ಆದರೆ ಅಲ್ಲಿ ಹಾಗಾಗಲಿಲ್ಲ. ವಾಟ್ ಯು ಮೀನ್? ಅಂದರೆ ಬಾವನ್ಗೆ ಗುದ್ದಿದ ಗಾಡಿ ಮೊದಲು ಸ್ಲೋ ಇತ್ತು, ಆಮೇಲೆ ಸಡನ್ನಾಗಿ ಸ್ಪೀಡ್ ಆಯಿತು. ಯಾಕೋ ಬೇಕು ಅಂತಲೇ ಯಾರೋ ಟಾರ್ಗೆಟ್ ಮಾಡಿ ಬಾವನ್ಗೆ ಗುದ್ದಿದ್ರು ಅಂತ ಅನ್ನಿಸ್ತಿದೆ. ವಾಟ್? ಆರ್ ಯು ಸೀರಿಯಸ್? ಹೌದು ವೇದಾಂತ್, ವೆಹಿಕಲ್ ನಿಧಾನಕ್ಕೆ ಬರ್ತಿದ್ದು ಇದ್ದಕ್ಕಿದ್ದಂಗೆ ಸ್ಪೀಡ್ ಆಗಿದ್ದು ಕಾಣಿಸ್ತು. ನಾನು ವಿಕ್ರಾಂತ್ ಕಡೆ ಮಾತ್ರ ನೋಡ್ತಿದ್ದೆ. ವೆಹಿಕಲ್ ಸ್ಪೀಡ್ನ ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಅಮ್ಮ ಹೇಳ್ತಿರೋದು ನಿಜ ಬಾವ. ಇದು ಮಾಮೂಲಿ ಹಿಟ್ ಅಂಡ್ ರನ್ ಅಲ್ಲ.
ಮುಖವಾಡ ಇದೆಯಾ? ಗೊತ್ತಾಯ್ತು ಬಿಡಿ, ಅಕ್ಕ ನೀವೇ ಎಲ್ಲೋ ಕಳ್ಸಿದ್ದೀರಾ ಹಾಗಾದ್ರೆ. ಏಯ್, ನಿನ್ನೆ ಕೇಳ್ತಿರೋದು. ಇವಳು ಮಾತಾಡ್ತಾನೆ ಇರ್ತಾಳೆ, ನೀನ್ ಮಾತೇ ಆಡಲ್ಲ. ಏನ್ ನಡೆಸಿದ್ದೀರಾ ಎಲ್ರು ಸೇರ್ಕೊಂಡು? ಅಯ್ಯ, ಇದ್ದಕ್ಕಿದ್ದಂಗೆ ನಿನ್ಗೇನೆ ಆಯ್ತು? 32 ಹಲ್ಲು ಕಾಣೋ ತರ ನಗ್ತಾ ಇದ್ಯಾ? ಇವಳು ಯಾಕ್ರಿ ನಿಮ್ ಮುಖ ನೋಡ್ಕೊಂಡು ನಗ್ತಿದ್ದಾಳೆ? ಇದೊಳ್ಳೆ ಕಥೆ ಆಯ್ತಲ್ಲ. ಮಗಳು ಅಪ್ಪನ ಮುಖ ನೋಡಬಾರ್ದ? ಅಮ್ಮ ಕೋಪ ಮಾಡ್ಕೊಂಡಾಗ ಮಕ್ಳಿಗೆ ಅಪ್ಪ ತಾನೇ ಸಪೋರ್ಟ್ ಮಾಡೋದು. ಓ, ನನಗೇನೋ ಇದರಲ್ಲಿ ನಿಮ್ ಕೈವಾಡನೇ ಜಾಸ್ತಿ ಅನ್ನಿಸ್ತಿದೆ. ಏನು ಸಪೋರ್ಟಾ? ಎಲ್ಲಿ ಮುದ್ದಿನ ಮಗಳು? ನನಗೇನು ಗೊತ್ತು? ಏನ್ರಿ ಈ ಸಲೀಸಾಗಿ ನನಗೇನು ಗೊತ್ತು ಅಂತಿದ್ದೀರಾ? ಟೈಮ್ ಎಷ್ಟಾಯ್ತು ಅಂತ ನೋಡಿದ್ದೀರಾ? ಮದುವೆ ಆಗ್ಬೇಕಾಗಿರೋ ಮಗಳು ಇನ್ನು ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ಹೀಗೆ ಮಾತಾಡ್ತಿದ್ದೀರಲ್ಲ. ಮಗಳು ಮದ್ವೆಗೆ ಬಂದಿದ್ದಾಳೆ ಅಂತ ಅವಳನ್ನ ಮನೇಲೆ ಕೂಡ ಹಾಕೋದಕ್ಕಾಗತ್ತಾ? ಏನೋ ಕೆಲಸ ಇರ್ಬೋದು, ಹೋಗಿದ್ದಾಳಪ್ಪ. ಅದೇ ಏನ್ ಕೆಲಸ, ಎಲ್ಲಿಗೆ ಹೋಗಿದ್ದಾಳೆ ಅಂತಾನೆ ನಾನು ಕೇಳ್ತಿರೋದು. ವಿಷಯ ಏನು ಅಂತ ಮನೆ ಮಂದಿ ಒಬ್ರಿಗಾದ್ರೂ ಗೊತ್ತಿರ್ಬೇಕಲ್ವಾ? ಅದು ನಿಜಾನೇ. ನಾನು ಅಮ್ಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಗಾದ್ರೂ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗು, ಅಥವಾ ಅಲ್ಲಿ ಹೋದ್ಮೇಲೆ ಆದ್ರೂ ಫೋನ್ ಮಾಡಿ ಹೇಳು ಅಂತ. ಅವಳು ನನ್ನ ಮಾತನ್ನೇ ಕೇಳೋದಿಲ್ಲ. ಇವತ್ತು ಅವಳು ಮನೆಗೆ ಬರ್ಲಿ, ಸರಿಯಾಗಿ ವಿಚಾರಿಸ್ಕೊತೀನಿ. ಅವಳೊಬ್ಳು ಹುಡುಗಿ ಅನ್ನೋದನ್ನೇ ಮರ್ತು ಬಿಡಿದಾಳೆ. ಅಲ್ಲೇ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರ ರೀ. ನಿಮಗ್ ಗೊತ್ತಾ, ನಮ್ಮಪ್ಪನು ಗುಬ್ಬಿ ಕಂಪ್ನಿಲಿ ನಾಟಕ ಮಾಡೋರು. ನಾನು ನಾಟಕ ನೋಡಕ್ ಹೋಗ್ತಿದ್ದೆ. ಇಂಥ ಪಾತ್ರಗಳನ್ನ ನಾನು ಎಷ್ಟು ನೋಡಿಲ್ಲ. ಅಮ್ಮ, ಅದಕ್ಕೆ ನಿಮ್ಮಪ್ಪನ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅಂತ ಕರೆಯೋದು. ಹಾತೆ ನೋಡ, ಮಾತ್ ಮರೆಸ್ತಾಳೆ. ಹಾ ರೀ, ನಿಮ್ಮನ್ನೇ ಎಲ್ಲಿ ನಿಮ್ಮ ಮುದ್ದಿನ ಮಗಳು? ಖಂಡಿತ ನಿಮಗ್ ಗೊತ್ತಿರುತ್ತೆ. ಎಲ್ರಿ ಹೋಗಿದ್ದಾಳೆ? ಏನ್ ಹೇಳ್ತಿದ್ಯಾ ಆರ್ತಿ? ಹಿಟ್ ಅಂಡ್ ರನ್ ಅಲ್ಲ ಅಂದ್ರೆ? ಅದು ಬಾವಾ. ಆರ್ತಿ, ಲಿಸನ್ ಟು ಮೀ. ವಿಕ್ರಾಂತ್ ಅವತ್ತು ತುಂಬಾ ಅರ್ಜೆಂಟ್ ಅಲ್ಲಿದ್ದ. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಅದು ಅಲ್ಲದೆ ಅದು ನಿರ್ಜನ ಪ್ರದೇಶ. ನಿಮ್ ಕಾರ್ ಬೇರೆ ಅಲ್ಲೇ ಕೆಟ್ಟು ನಿಂತಿತ್ತು. ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ? ಆತಿ, ಲುಕ್ ಅಟ್ ಮೀ. ಎಲ್ಲ ಸಮಾಧಾನವಾಗಿ ನಿಧಾನವಾಗಿ ನನಗೆ ಹೇಳಿ. ವಿಕ್ಕಿ ಅವ್ರಿಗೆ ಒಂದು ಫೋನ್ ಬಂತು. ಅಲ್ಲಿ ಏನ್ ಮಾತುಕತೆ ಆಯ್ತು ಅಂತ ವಿಕ್ಕಿ ಅವ್ರು ನನಗೆ ಕರೆಕ್ಟಾಗಿ ಹೇಳಲಿಲ್ಲ. ವಿಕ್ಕಿ ಅವರು ಮನೆಯಿಂದ ಹೊರಡುವಾಗ ಟೆನ್ಷನ್ ಅಲ್ಲಿದ್ರು. ಅದಕ್ಕೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹಠ ಮಾಡ್ದೆ. ಅವರಿಗೆ ಅದಿಷ್ಟ ಇಲ್ಲದೆ ಇದ್ರು ನನ್ನನ್ನ ಕರ್ಕೊಂಡು ಹೋದ್ರು. ಆದ್ರೆ ನಾನು ಹೇಳೋವರೆಗೂ ಕಾರಿಂದ ಇಳಿಬಾರ್ದು, ಯಾಕೆ ಏನು ಅಂತ ಪ್ರಶ್ನೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ನಾನು ಅದೇ ತರ ಅವ್ರ ಜೊತೆ ಸುಮ್ಮನೆ ಇದ್ದೆ. ವಿಕ್ಕಿ ಕಾರಿಂದ ಇಳಿದು ಹೋದಾಗ್ಲೂ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವ್ರು ವಾಪಸ್ ಬಂದ್ಮೇಲೂ ನಾನು ಕೇಳಲಿಲ್ಲ. ನನ್ನ ಪ್ರಕಾರ ಯಾರೋ ಬೇಕು ಅಂತಾನೆ ಮಾಡಿರೋದು ಅನ್ಸುತ್ತೆ ಬಾವ. ಬೇಕು ಅಂತ ಯಾರು ಯಾಕೆ ಮಾಡ್ತಾರೆ ಆರ್ತಿ? ವಿಕ್ರಾಂತ್ ಸಾಯಿಸೋದ್ರಿಂದ ಯಾರಿಗೇನು ಲಾಭ? ಅಕ್ಕ, ನಿಂಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಅಥವಾ ನೀವು ಆಚೆ ಹೋದಾಗ ನಿಮ್ಮನ್ನ ಯಾರಾದರೂ ಅನುಮಾನಾಸ್ಪದವಾಗಿ ಫಾಲೋ ಮಾಡ್ತಿದ್ರಾ? ಹೌದು. ನಾವು ಆಚೆ ಹೋದಾಗಿಂದ ಯಾರೋ ನಮ್ಮನ್ನ ಫಾಲೋ ಮಾಡ್ತಾ ಇದ್ರು. ವಾಟ್? ಫಾಲೋ ಮಾಡ್ತಿದ್ರ? ಯಾರು? ಅನುಮಾನ ಇದೆ. ಯಾರ ಮೇಲೆ? ಇದರಿಂದ ಯಾರಿಗೆ ಏನ್ ಲಾಭ? ಲಾಭ ಏನು ಅಂತಾಗ್ಲಿ, ಆ ವ್ಯಕ್ತಿ ಯಾರು ಅಂತಾಗ್ಲಿ ನನಗೆ ಗೊತ್ತಿಲ್ಲ ಬಾವ.
ಆದ್ರೆ ವಿಕ್ಕಿ ಅವ್ರು ನಿಮ್ಮ ಹತ್ರ ಯಾವುದೋ ಒಂದು ವಿಷಯನ ಅರ್ಜೆಂಟಾಗಿ ಹೇಳ್ಬೇಕು ಅಂತ ತುಂಬಾ ಟೆನ್ಷನಲ್ಲಿದ್ರು. ಅವಿಕ್ರಾಂತ್, ಅಗ್ರಜ ನಿನ್ಗೊಂದು ವಿಷಯ ಹೇಳ್ಬೇಕು. ಈಗೇನಾ? ನೀ ಎಲ್ಲಿದ್ಯಾ ಹೇಳು, ಈಗಲೇ ಅಲ್ಲಿಗೆ ಬರ್ತೀನಿ. ಆ ವಿಷಯ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಯಾರಾದ್ರೂ ಈಗ ಮಾಡಿರ್ಬೋದಲ್ವಾ? ಸಿಸ್ಟರ್, ಹೆಂಗೆ ನಿಮ್ಮ ಬ್ರೋ? ಈಗಲಾದರೂ ಒಪ್ಕೋತೀಯಾ ನಿಮ್ಮ ಬ್ರದರ್ ಬ್ರಿಲಿಯಂಟ್ ಅಂತ? ಅದಕ್ಕೂ ಮುಂಚೆ ವಿಕ್ಕಿ ಉಸಿರು ನಿಲ್ತಾ ಇಲ್ವಾ ಅನ್ನೋದನ್ನ ಹೇಳೋ. ಆವಾಗಲೇ ಹೇಳಿದ್ನಲ್ಲ, ಅವನು ಜೀವಂತ ಆಗಿದ್ದಾನ ಇಲ್ವಾ ಅಂತ ಗೊತ್ತಾಗ್ತಿಲ್ಲ. ಆದರೆ ಅವರ ಅಣ್ಣ ವೇದಾಂತೂ ಅಲ್ಲೇ ಇದ್ದ. ಅವನನ್ನು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾನೆ. ಅವ್ನು ಸ್ಪಾಟ್ ಡೆತ್ ಆಗಿದ್ದಿದ್ರೆ ಜಸ್ಟ್ ಹಿಟ್ ಅಂಡ್ ರನ್ ಅಂತ ಕೇಸ್ ಓಪನ್ ಆಗದೆ ಅಲ್ಲೇ ಕ್ಲೋಸ್ ಆಗಿರ್ತಾ ಇತ್ತು. ಆದ್ರೆ ಅವ್ನು ಬದುಕಿದ್ರೆ ಮಾತ್ರ ಏನು ಕ್ಲೋಸ್ ಆಗಲ್ಲ. ಒಂದೊಂದಾಗಿ ಎಲ್ಲ ಓಪನ್ ಆಗುತ್ತೆ. ಅವನು ಎಲ್ಲ ವಿಷಯನೂ ವೇದಾಂತಿಗೆ ಹೇಳ್ತಾನೆ. ನನಗೂ ಆ ಡೌಟೇ ಇದೆ. ಡೌಟ್ ಇದ್ದವನು ಹಾಫ್ ಮರ್ಡರ್ ಏನಕ್ಕೆ ಮಾಡಿ ಬಂದಿದ್ಯಾ? ಪೂರ್ತಿ ಮುಗ್ಸತ್ತಾನೆ. ಹೋಗ್ತಾನಂತಾನೆ ಗುದ್ದಿದೆ, ಅದು ಗಟ್ಟಿ ಜೀವ ಬದುಕೊಂಡ್ಬಿಡ್ತು. ಯಾಕೋ ಬದುಕ್ಬಿಡ್ತಾನಂತಾನೆ ಡೌಟ್ ಬರ್ತಾ ಇದೆ. ವಿಷ ಕುಡ್ದಾಗ್ಲೇ ಹೊಗೆ ಹಾಕ್ಸ್ಕೊಳ್ಳಿಲ್ಲ ಆ ಪ್ರಾಣಿ. ಅವನ್ನ ಹೊಗಳಿದ್ರೆ ನಮ್ಗೇನು ಸಿಗಲ್ಲ. ಗಟ್ಟಿ ಜೀವಕ್ಕೂ ಗೊಟ್ಟಕ್ಕೆ ಅನ್ನೋ ಟೈಮ್ನ ನಾವೇ ಫಿಕ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾವು ಹಾಕಿದ ಎಫರ್ಟ್ ಎಲ್ಲ ಹೊಳೆಯಲ್ಲಿ ಹುಣ್ಸೆಂಟ್ ತೊಳ್ದಾಗುತ್ತೆ. ಸರಿ ಸಿಸ್ಟರ್, ಅದು ಸರಿನೇ. ಮತ್ತಿನ್ನೇನ್ ನೋಡ್ತಾ ಕೂತಿದ್ಯಾ? ಬಾ ಹಾಸ್ಪಿಟಲ್ಗೆ ಹೋಗಿ ಏನಾಗಿದೆ ಅಂತ ನೋಡೋಣ. ಆಯ್ತು. ಅಕ್ಕ, ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ವಲ್ಲ? ಡಾಕ್ಟರ್, ಹೌಸ್ ವಿಕ್ರಾಂತ್, ಅವ್ನ ಕಂಡೀಷನ್ ಹೇಗಿದೆ? ಪೇಷಂಟ್ ಕಂಡೀಷನ್ನು ಕ್ರಿಟಿಕಲ್ ಆಗಿದೆ. ಒಂದೆರಡು ಕಡೆ ಫ್ರ್ಯಾಕ್ಚರ್ ಕೂಡ ಆಗಿದೆ. ಆದರೆ ಈಗಲೇ ಏನು ಹೇಳೋಕ್ಕಾಗಲ್ಲ. ಒಂದೆರಡು ದಿನ ಅಬ್ಸರ್ವೇಷನಲ್ಲಿ ಇರಲಿ, ಎಲ್ಲ ಹೇಳ್ತೀವಿ. ಡಾಕ್ಟರ್, ಸ್ಪೆಷಲ್ ಕೇರ್ ಟ್ರೀಟ್ಮೆಂಟ್ ಏನೇನಿದೆಯೋ ಎಲ್ಲ ಮಾಡಿ ಡಾಕ್ಟರ್. ಅಟ್ ಎನಿ ಕಾಸ್ಟ್ ನನಗೆ ವಿಕ್ರಾಂತ್ ಮೊದಲಿನ ಥರ ಆಗಬೇಕು. ಪ್ಲೀಸ್ ಡಾಕ್ಟರ್. ಖಂಡಿತ ವಿ ವಿಲ್ ಟ್ರೈ. ಬಟ್ ನಾನು ಈಗಲೇ ಯಾವುದೇ ಕಾನ್ಫಿಡೆನ್ಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಪೇಷಂಟ್ ಕಂಡೀಷನ್ನು ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅವರು ಆಲ್ಮೋಸ್ಟ್ ಕೋಮಾ ಹಂತದಲ್ಲಿದ್ದಾರೆ. ವೇದಾಂತಿಗೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ಕನ್ಫರ್ಮ್ ಮಾಡ್ಕೋ. ಸಿಸ್ಟರ್, ನೀನು ಯಾವಾಗ ಈ ಲೆವೆಲ್ಗೆ ಪೆದ್ದಿ ಆಗ್ಬಿಟ್ಟಿದ್ಯಾ? ಐ ಮೀನ್, ಸ್ಟೋರಿ ಪ್ರಕಾರ ವಿಕ್ಕಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಮ್ಗೆ ಗೊತ್ತಿಲ್ಲ. ಈಗ ನಾವು ವೇದಾಂತಕ್ಕೆ ಕಾಲ್ ಮಾಡಿ ಯಾವ ಹಾಸ್ಪಿಟ್ಲು ಅಂತ ಕೇಳಿದ್ರೆ ವಿಕ್ಕಿ ಹೇಳೋಕೆ ಮುಂಚೆನೆ ವೇದಾಂತಕ್ಕೆ ಡೌಟ್ ಬರಲ್ವಾ? ಶಿಟ್. ಎಸ್, ಐ ಮೀನ್, ನೀನು ಕರೆಕ್ಟಾಗಿ ಥಿಂಕ್ ಮಾಡಿದ್ಯಾ ಕಣೋ. ನಾನು ಶಾಕಲ್ಲಿ ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ. ನಾವೇ ಏನಾದರೂ ವೇದಾಂತಿಗೆ ಫೋನ್ ಮಾಡಿದರೆ ಅವನಿಗೆ ವಿಷಯ ಎಲ್ಲ ಗೊತ್ತಾಗಿ ಕೆಲಸ ಎಲ್ಲ ಎಡವಟ್ಟಾಗಿರ್ತಿತ್ತು ಅಷ್ಟೇನೆ. ನಾನು ಸುಮ್ಮನೆ ಹೇಳ್ಬಿಡ್ತೀನಾ? ನಾನು ಮುಂಚೆ ಥರ ಬರೀ ಪರಮಾನಂದ ಅಲ್ಲ, ಪರನ್ 2.0. ಏನ
ಕೊಚ್ಕೊಳಕ್ ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ಫಸ್ಟ್ ಹೇಳು. ಸದ್ಯಕ್ಕೆ ಇವಾಗ ನಾವೇನು ಮಾಡಬಾರ್ದು. ಏನು ಮಾಡಿದ್ರು ಎಡವಟ್ಟಾಗತ್ತೆ. ವೇದಾಂತು ಅವನೇ ಕಾಲ್ ಮಾಡಿ ವಿಷಯ ತಿಳಿಸೋ ತನಕ ನಾವು ಸೈಲೆಂಟಾಗಿರ್ಬೇಕು. ಆದ್ರೆ ಅವ್ನು ಕಾಲ್ ಮಾಡಕ್ಕೆ ಎಷ್ಟು ಲೇಟ್ ಮಾಡ್ತಾನೋ ಏನೋ. ಅಲ್ಲಿ ವಿಕ್ಕಿ ಕಂಡೀಷನ್ ಹೇಗಿದೆ ಅಂತ ಬೇರೆ ಅರ್ಥ ಆಗ್ತಾ ಇಲ್ಲ. ಅವ್ನಿಗೆ ಒಂದ್ ಪಕ್ಷ ಜಾಸ್ತಿ ಏನಾದ್ರೂ ಏಟ್ ಆಗಿಲ್ಲ ಅಂದ್ರೆ ಅವ್ನು ಎಲ್ಲ ಬಾಯ್ ಬಿಟ್ಬಿಡ್ತಾನೆ. ಅವಾಗ ಏನ್ ಮಾಡೋದು? ಟೆನ್ಷನ್ ಮಾಡ್ಕೋಬೇಡ. ನೀನು ಇಲ್ಲಿದ್ಕೊಂಡು ಅಲ್ಲಿ ಏನು ಬದಲಾಯಿಸೋಕ್ಕಾಗಲ್ಲ. ವೇದಾಂತದ ಕಾಲ್ ಬಂದಾಗ ನೀನು ಸ್ಯಾಡ್ ಮುನಿ ಟರ್ನ್ ಆಗೋಕ್ಕೆ ರೆಡಿಯಾಗಿರು. ಬೇಕಾದರೆ ಆನ್ ದ ವೇ ಒಂದು ಬಾಟ್ಲು ಗ್ಲಿಸರಿಂಗ್ ಇಟ್ಕೊಂಡು ಹೋಗೋಣ. ಕಣ್ಣಿಗೆ ಮೂಗಿಗೆ ಎಲ್ಲ ಕಡೆ ಬಿಟ್ಕೊಂಡು ಗುಳೋತ ಹತ್ಬಿಡು. ವಿಕ್ಕಿ ಬದುಕಿದ್ರೆ ಆಸ್ಪತ್ರೆಗೆ ಹೋಗೋಣ, ಇಲ್ಲಾಂದ್ರೆ ಡೈರೆಕ್ಟಾಗಿ ಸ್ಮಶಾನಕ್ಕೆ ಹೋಗ್ಬಿಡೋಣ. ಡಾಕ್ಟರ್, ನನಗೆ ಅಲ್ಲಿ ಏನಾಗಿದೆ ಅದು ಯಾವುದೂ ಬೇಕಾಗಿಲ್ಲ. ಬಟ್ ವಿಕ್ರಾಂತ್ ಮೊದಲಿನ ಥರ ಆಗಬೇಕು. ಎಕ್ಸ್ಪರ್ಟ್ಸ್ ಬೇರೆ ಡಾಕ್ಟರ್ಸ್ ಯಾರಾದರೂ ಬೇಕಾದ್ರೆ ಕರೆಸಿ, ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಐಮ್ ಸ್ಟಿಲ್ ಓಕೆ ವಿತ್ ಇಟ್. ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಡಾಕ್ಟರ್. ಎಷ್ಟು ಬೇಕಾದರೂ ಖರ್ಚಾಗಲಿ. ನಿಮ್ಮ ಹಾಸ್ಪಿಟಲಲ್ಲಿ ಎಷ್ಟು ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿ ಪರವಾಗಿಲ್ಲ. ಐ ಗೆಟ್ ಇಟ್ ಡಾಕ್ಟರ್. ಬಟ್ ನನ್ನ ತಮ್ಮ ಮೊದಲಿನ ಥರ ಆಗಬೇಕು. ಪ್ಲೀಸ್ ಡಾಕ್ಟರ್. ಸ್ಪೆಷಲಿಸ್ಟ್ಗಳು ನಮ್ಮಲ್ಲಿದ್ದಾರೆ ಮಿಸ್ಟರ್ ವೇದಾಂತ್. ಎಷ್ಟೋ ವಿಚಾರ ಎಂಥ ಸ್ಪೆಷಲಿಸ್ಟ್ಗೂ ಅರ್ಥ ಆಗಲ್ಲ. ಹೋಪ್ ಫಾರ್ ದಿ ಬೆಸ್ಟ್. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ ಇರಿ. ನಾವು ವಿಕ್ಕಿನ ನೋಡ್ಬೋದಾ? ಎಲ್ಲರೂ ಒಟ್ಟಿಗೆ ಹೋಗ್ಬಿಡಿ, ಒಬ್ಬೊಬ್ಬರಾಗಿ ಹೋಗಿ. ವಿಕ್ಕಿ, ವಿಕ್ಕಿ ಪ್ಲೀಸ್ ಎದ್ದೇಳಿ. ನಾನು ನಿಮ್ಮ ಆರ್ತಿ ಬಂದಿದ್ದೀನಿ, ಕಣ್ಬಿಡಿ ವಿಕ್ಕಿ. ಒಂದ್ಸಲ ಕಣ್ಬಿಟ್ಟು ನೋಡಿ ವಿಕ್ಕಿ.